ಮತ್ತೊಂದು ಮಹತ್ವದ ಸೂಕ್ಷ್ಮ, ಈ ಪ್ರಸಂಗದಲ್ಲೇ ಯಾಕೆ ರಾವಣನಿಗೆ ಶಾಪ ಬರಬೇಕಾಗಿತ್ತು? ರಾವಣ ಅನೇಕ ರಾಜಕುಮಾರಿಯರನ್ನು ಅಪಹಾರ ಮಾಡಿಕೊಂಡು ಬಂದಿದ್ದಾನೆ, ಮಾನುಷ ಸ್ತ್ರೀಯರನ್ನು ಅಪಹಾರ ಮಾಡಿಕೊಂಡು ಬಂದಿದ್ದಾನೆ, ಋಷಿಪತ್ನಿಯರನ್ನು ಋಷಿಕುಮಾರಿಯರನ್ನು ಅಪಹಾರ ಮಾಡಿಕೊಂಡು ಬಂದಿದ್ದಾನವನು. ಸಾಮಾನ್ಯರಾದಂತಹ ನಳಕೂಬರರ ಶಾಪವನ್ನೇ ಬ್ರಹ್ಮದೇವರು ಅನುಮೋದಿಸಬಹುದಾಗಿದ್ದಾಗ ಯಾವುದೋ ಒಬ್ಬ ಋಷಿ ಶಾಪವನ್ನು ನೀಡಬಹುದಾಗಿತ್ತಲ್ಲವೇ? ಯಾಕೆ ನಳಕೂಬರ ರಂಭಾ ಪ್ರಸಂಗದಲ್ಲೇ ಶಾಪ ಬರಬೇಕಾಯಿತು? ಬಹಳ ಮಹತ್ವದ ಎಚ್ಚರಿಕೆಯನ್ನ ಬ್ರಹ್ಮದೇವರು ದೇವತೆಗಳು ಈ ಮುಖಾಂತರ ನಮಗೆ ನೀಡುತ್ತಿದ್ದಾರೆ. ರಂಭಾ ಅಪ್ಸರ ಸ್ತ್ರೀ, ಒಬ್ಬ ಪುರುಷರ ಜೊತೆಯಲ್ಲಿರುವಂತಹ ಸ್ತ್ರೀಯಲ್ಲ, ಅನೇಕ ಪುರುಷರ ಜೊತೆಯಲ್ಲಿರುವಂತಹ ಅಧಿಕಾರ ಅವರಿಗಿದೆ. ಅವರು ಅನಾವೃತರು. ಆದರೆ ಯಾವ ಪುರುಷನ ಜೊತೆಯೊಳಗಡೆಗೆ ಇರ್ತಾರೆಯೋ ಆಗ ಆ ಪುರುಷನವರಾಗಿ ಮಾತ್ರ ಇರ್ತಾರೆ. ಅಂಥ ಸ್ತ್ರೀಯರನ್ನೂ ಸಹಿತ ಅವರ ಅಪೇಕ್ಷೆಯಿಲ್ಲದೆ ಉಪಭೋಗಿಸುವಂತಿಲ್ಲ. ಜಗತ್ತಿನೊಳಗೆ ವೇಶ್ಯಾಸ್ತ್ರೀಯರಿರ್ತಾರೆ. ಅವರ ವೃತ್ತಿಯೇ ಅನೇಕ ಪುರುಷರ ಜೊತೆಯಲ್ಲಿ ಮಲಗಿಕೊಳ್ಳುವಂಥದ್ದು. ಆದರೆ ಕಾರಣಾಂತರದಿಂದ ಆ ಹೆಣ್ಣು ಮಕ್ಕಳಿಗೆ ಅಪೇಕ್ಷೆ ಇಲ್ಲದೆ ಇದ್ದಾಗ ಅವಳು ವೇಶ್ಯೆ ಅನ್ನುವ ಕಾರಣಕ್ಕೆ ಅವಳ ಮೇಲೆ ಬಲಾತ್ಕಾರ ಮಾಡುವಂತಿಲ್ಲ, ಸರ್ವಥಾ ಇಲ್ಲ. ಕೇವಲ ಧರ್ಮದಿಂದ ಮದುವೆಯಾದ ಒಬ್ಬ ಹೆಣ್ಣಿನ ಮೇಲೆ ಬಲಾತ್ಕಾರ ಮಾಡದೇ ಇರೋದಷ್ಟೇ ಅಲ್ಲ, ಅಥವಾ ಉಳಿದ ಯಾವುದೇ ಹೆಣ್ಣಿನ ಮೇಲೆ ಬಲಾತ್ಕಾರ ಮಾಡುವುದಷ್ಟೇ ಬಲಾತ್ಕಾರ ಅಂತ ಕರೆಸಿಕೊಳ್ಳುವುದಲ್ಲ. ವೇಶ್ಯ ಸ್ತ್ರೀಯ ಅಪೇಕ್ಷೆ ಇಲ್ಲದೆ ವೇಶ್ಯೆಯ ದೇಹವನ್ನು ಮುಟ್ಟುವುದೂ ಬಲಾತ್ಕಾರವೇ, ಪರಮ ದೋಷಾವಹ. ವಸ್ತುಸ್ಥಿತಿಯಲ್ಲಿ ಉಳಿದವರಿಗಿಂತ ಹೆಚ್ಚು ದೋಷಾವಹ. ಆ ವೇಶ್ಯಾಸ್ತ್ರೀಯರು ನೊಂದುಕೊಂಡು ದುಃಖದಿಂದ ಮಾತನಾಡಿದರೆ ಅದು ಆ ವ್ಯಕ್ತಿಗೆ ಶಾಪವಾಗಿ ಪರಿಣಮಿಸಿ ಬಿಡ್ತದೆ. ಅವರಾಗಿ ತಮ್ಮ ಇಚ್ಛೆಯಿಂದ ತಮ್ಮ ದೇಹವನ್ನು ಮಾರಿಕೊಳ್ಳುತ್ತಾರೆ, ಹಣಕ್ಕಾಗಿ ಬೇರೆಯವರ ಜೊತೆಯಲ್ಲಿ ಮಲಗಿಕೊಳ್ಳುತ್ತಾರೆ, ಅದು ಅವರ ದೃಷ್ಟಿಯಿಂದ ಸರಿ. ಆದರೆ ವೇಶ್ಯ ಸಂಪರ್ಕ ಮಾಡುವ ವ್ಯಕ್ತಿ ವೇಶ್ಯೆಗೆ ಅಪೇಕ್ಷೆ ಇಲ್ಲದ ಕ್ರಮದಲ್ಲಿ ಅವಳ ಅನುಮತಿ ಇಲ್ಲದೆ ಅವಳನ್ನು ಭೋಗಿಸಲಿಕ್ಕೆ ಹೋದರೆ ಅವಳ ಮನಸ್ಸಿನ ನೋವು, ಆ ನೋವಿನಿಂದ ಬರುವ ಮಾತು ಶಾಪವಾಗಿ ಇವನಿಗೆ ಪರಿಣಾಮವಾಗ್ತದೆ. ವೇಶ್ಯೆಯರ ಶಾಪ ಬಹಳ ಬೇಗ ತಟ್ಟುತ್ತದೆ, ಆ ಜನ್ಮದಲ್ಲಿಯೇ ತಟ್ಟಿಬಿಡ್ತದೆ ಅದು. ಹೀಗಾಗಿ ಯಾವ ಹೆಣ್ಣನ್ನು ಅವಳ ಅಪೇಕ್ಷೆ ಇಲ್ಲದೆ ಭೋಗಿಸತಕ್ಕದ್ದಲ್ಲ ಅನ್ನುವ ಎಚ್ಚರಿಕೆಯನ್ನು, ಪಾಠವನ್ನು ಈ ಪ್ರಸಂಗ ನಮಗೆ ಕಲಿಸ್ತದೆ.